ಪ್ರಜಾಪ್ರತಿನಿಧಿ ಕಾಯ್ದೆ 1951 ರೆಪ್ರೆಸೆಂಟೇಷನ್ ಆಫ್ ದ ಪೀಪಲ್ ಆಕ್ಟ್ 1951 ಭಾರತದ ಚುನಾವಣಾ ವ್ಯವಸ್ಥೆಯ ಬೆನ್ನೆಲುಬಾಗಿದೆ. ಇದು ಚುನಾವಣೆಗಳ ನಡವಳಿಕೆ, ಅರ್ಹತೆಗಳು ಮತ್ತು ಅಕ್ರಮಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡುತ್ತದೆ. ಈ ಕಾಯ್ದೆಯ ಪ್ರಮುಖ ಅಂಶಗಳ ವಿವರಣೆ ಇಲ್ಲಿದೆ. 1. ಕಾಯ್ದೆಯ ಉದ್ದೇಶ ಮತ್ತು ವ್ಯಾಪ್ತಿ. ಭಾರತದ ಸಂವಿಧಾನದ ವಿಧಿ 327ರ ಅಡಿಯಲ್ಲಿ ಸಂಸತ್ತು ಈ ಕಾಯ್ದೆಯನ್ನು ಜಾರಿಗೆ ತಂದಿತು. ಇದರ ಮುಖ್ಯ ಉದ್ದೇಶಗಳು: ಸಂಸತ್ತು ಮತ್ತು ರಾಜ್ಯ ಶಾಸನಸಭೆಗಳಿಗೆ ಚುನಾವಣೆಗಳನ್ನು ನಡೆಸುವುದು, ಸದಸ್ಯರ ಅರ್ಹತೆ ಮತ್ತು ಅನರ್ಹತೆಗಳನ್ನು ನಿರ್ಧರಿಸುವುದು, ಚುನಾವಣಾ ಭ್ರಷ್ಟಾಚಾರ ಮತ್ತು ಅಕ್ರಮಗಳನ್ನು ತಡೆಯುವುದು, ಚುನಾವಣಾ ವಿವಾದಗಳ ಪರಿಹಾರಕ್ಕಾಗಿ ವ್ಯವಸ್ಥೆ ಮಾಡುವುದು. 2. ಪ್ರಮುಖ ಭಾಗಗಳು ಮತ್ತು ನಿಬಂಧನೆಗಳು. ಸದಸ್ಯರ ಅರ್ಹತೆಗಳು ಕ್ವಾಲಿಫಿಕೇಷನ್ಸ್. ಒಬ್ಬ ವ್ಯಕ್ತಿಯು ಸಂಸತ್ತಿನ ಅಥವಾ ರಾಜ್ಯ ವಿಧಾನಸಭೆಯ ಸದಸ್ಯನಾಗಲು ಆಯಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಹೊಂದಿರಬೇಕು. ಪರಿಶಿಷ್ಟ ಜಾತಿ, ಪಂಗಡದ ಮೀಸಲು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲು ಅದೇ ವರ್ಗಕ್ಕೆ ಸೇರಿರಬೇಕು. ಸದಸ್ಯರ ಅನರ್ಹತೆಗಳು ಡಿಸ್ಕ್ವಾಲಿಫಿಕೇಷನ್ಸ್. ಸೆಕ್ಷನ್ 8. ಅಪರಾಧದ ಹಿನ್ನೆಲೆ. ಯಾವುದೇ ಅಪರಾಧಕ್ಕಾಗಿ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಜೈಲು ಶಿಕ್ಷೆಯಾದರೆ ಅಂತಹ ವ್ಯಕ್ತಿಯು ಶಿಕ್ಷೆಯ ಅವಧಿ ಮತ್ತು ಬಿಡುಗಡೆಯಾದ ನಂತರದ 6 ವರ್ಷಗಳ ಕಾಲ ಸ್ಪರ್ಧಿಸಲು ಅನರ್ಹನಾಗುತ್ತಾನೆ. ಭ್ರಷ್ಟಾಚಾರ, ಚುನಾವಣಾ ಅಕ್ರಮ ಅಥವಾ ಭ್ರಷ್ಟಾಚಾರದಲ್ಲಿ ತೊಡಗಿದ್ದರೆ. ಸರ್ಕಾರಿ ಕೆಲಸದಿಂದ ವಜಾ, ಭ್ರಷ್ಟಾಚಾರದ ಕಾರಣಕ್ಕೆ ಸರ್ಕಾರಿ ಸೇವೆಯಿಂದ ವಜಾಗೊಂಡಿದ್ದರೆ. ಲಾಭದಾಯಕ ಹುದ್ದೆ, ಸರ್ಕಾರದಲ್ಲಿ ಲಾಭದಾಯಕ ಹುದ್ದೆ ಹೊಂದಿದ್ದರೆ. ರಾಜಕೀಯ ಪಕ್ಷಗಳ ನೋಂದಣಿ. ಸೆಕ್ಷನ್ 29A. ಯಾವುದೇ ಸಂಘ ಅಥವಾ ಗುಂಪು ರಾಜಕೀಯ ಪಕ್ಷವಾಗಿ ಕಾರ್ಯನಿರ್ವಹಿಸಲು ಭಾರತೀಯ ಚುನಾವಣಾ ಆಯೋಗದಲ್ಲಿ ನೋಂದಾಯಿಸಿಕೊಳ್ಳುವುದು ಕಡ್ಡಾಯ. ಚುನಾವಣಾ ವೆಚ್ಚ ಎಲೆಕ್ಷನ್ ಎಕ್ಸ್ಪೆನ್ಸಸ್. ಪ್ರತಿಯೊಬ್ಬ ಅಭ್ಯರ್ಥಿಯೂ ಚುನಾವಣಾ ವೆಚ್ಚದ ನಿಖರವಾದ ಲೆಕ್ಕವನ್ನು ಇಡಬೇಕು. ನಿಗದಿತ ಮಿತಿಗಿಂತ ಹೆಚ್ಚು ಖರ್ಚು ಮಾಡುವುದು ಮತ್ತು ಲೆಕ್ಕ ಸಲ್ಲಿಸದಿರುವುದು ಅನರ್ಹತೆಗೆ ಕಾರಣವಾಗಬಹುದು. ಭ್ರಷ್ಟ ಅಭ್ಯಾಸಗಳು ಕರಪ್ಟ್ ಪ್ರಾಕ್ಟೀಸಸ್. ಮತದಾರರಿಗೆ ಲಂಚ ನೀಡುವುದು, ಬೆದರಿಕೆ ಹಾಕುವುದು. ಧರ್ಮ, ಜಾತಿ, ಭಾಷೆಯ ಹೆಸರಿನಲ್ಲಿ ಮತ ಕೇಳುವುದು. ಸರ್ಕಾರಿ ಅಧಿಕಾರಿಗಳನ್ನು ಚುನಾವಣಾ ಪ್ರಚಾರಕ್ಕೆ ಬಳಸುವುದು. 3. ಪ್ರಜಾಪ್ರತಿನಿಧಿ ಕಾಯ್ದೆ 1950 ವರ್ಸಸ್ 1951. ನಮಗೆ ಗೊಂದಲವಾಗಬಾರದು ಎಂದರೆ ಈ 2 ಕಾಯ್ದೆಗಳ ವ್ಯತ್ಯಾಸ ತಿಳಿಯುವುದು ಮುಖ್ಯ. 1950ರ ಕಾಯ್ದೆ ಮತದಾರರ ಅರ್ಹತೆ, ಮತದಾರರ ಪಟ್ಟಿ ಸಿದ್ಧಪಡಿಸುವುದು ಮತ್ತು ಕ್ಷೇತ್ರಗಳ ಪುನರ್ವಿಂಗಡಣೆಗೆ ಸಂಬಂಧಿಸಿದೆ. 1951ರ ಕಾಯ್ದೆ ವಾಸ್ತವವಾಗಿ ಚುನಾವಣೆ ನಡೆಸುವ ಪ್ರಕ್ರಿಯೆ ಮತ್ತು ಅಭ್ಯರ್ಥಿಗಳ ನಡವಳಿಕೆಗೆ ಸಂಬಂಧಿಸಿದೆ. 4. ಇತ್ತೀಚಿನ ಪ್ರಮುಖ ತಿದ್ದುಪಡಿಗಳು. ನೋಟ. ಮೇಲಿನವರಲ್ಲಿ ಯಾರೂ ಅಲ್ಲ ಎಂಬ ಆಯ್ಕೆಯನ್ನು ನೀಡಲಾಗಿದೆ. VVPAT. ಮತದಾನದ ಪಾರದರ್ಶಕತೆಗಾಗಿ ಮತದಾರರು ಯಾರಿಗೆ ಮತ ಹಾಕಿದ್ದಾರೆಂದು ಖಚಿತಪಡಿಸಿಕೊಳ್ಳುವ ರಸೀದಿ ವ್ಯವಸ್ಥೆ. ಗಮನಿಸಿ, ಈ ಕಾಯ್ದೆಯು ಭಾರತೀಯ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಹಿಡಿಯಲು ಮತ್ತು ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆಗಳನ್ನು ಖಚಿತಪಡಿಸಲು ಅತ್ಯಗತ್ಯವಾಗಿದೆ.